ಅನುಮಾನ ಇದ್ದು ಇದಾದವಾಗ ಮಾತ್ರ ಹೂವ ಕೇಳ್ರಿ ಅಂದ್ಬಿಟ್ಟು ಕುಂಡ್ರಿಸ್ತೀವಿ. ಈ ಭಗವಂತನ ಶಕ್ತಿಯಿಂದಲೇ ಎಲ್ಲ ನಡೀತಾ ಇದೆ. ಯಾರೋ ಜಗದಲ್ಲಿ ಸುಳಿ ಇಲ್ದೆ ನಿಂತಿದೆ ಅಂತ ಬೋದ್ಬಿಟ್ರು. ಅವಾಗ ನನ್ಗೆ ಬೇಜಾರಾಗೋಯ್ತು. ಈ ವಯಿಂದ ಬಂದು ಹತ್ತಿ ಗಿತ್ತಿ ಕಾಡಿ ಬೇಡಿ ಸಮೀ ನನ್ಗೆ ಹಂಗಂದ್ರು ಅಂತ ಹೋದೆ ಹೋಗಮ್ಮ ಇವನ್ ಸೇವೆ ಮಾಡ್ಕೊಂಡಿರು. ಎಲ್ಲ ಬಂದಾಗ ಅವ್ ಕೂಗಿದಾಗ ಇವ್ ಮುಂದಕ್ಕೆ ಎಳಿತವೆ, ಅವಾಗ ಪ್ರಳಯ ಐತಿ ಅಂತ. ತುಂಬಾ ಪವರ್ಫುಲ್ ದೇವಸ್ಥಾನ. ಈ ದೇವಸ್ಥಾನ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ರಾಜಕಾರಣದಲ್ಲಿ SS ಕೊಡಕರೆ ನನಗೆ ಈ ದೇವಸ್ಥಾನನೇ ಕಾರಣ. ನಾವು ಗ್ರಾಮ ಪಂಚಾಯತ್ ಮೆಂಬರ್ ಆಗಿದೆ, ಇಲ್ಲಿ ಬಂದು ನಾವು ದೇವಸ್ಥಾನ ಅರ್ಚನೆ ಮಾಡ್ಕೊಂಡೆ, ಅಧ್ಯಕ್ಷ ಆದೆ, ಉಪಾಧ್ಯಕ್ಷ ಆದೆ, ಮತ್ತೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆದೆ. ರಾಜಕಾರಣ ತುಂಬಾ ನಮ್ಗೆ ಸೋಲೆ ಇಲ್ಲ. ಕಲ್ಯಾಣಿ ಆಗ ದೇವಲೋಕ ಕೊಟ್ಟೋಗ್ತೈತಂತೆ, ಅವಾಗ ಇದು ದೇವಲೋಕ ಕೊಟ್ಟೈತೈತು ಅಂತ ಅನ್ಬಿಟ್ಟು ಇಲ್ಲಿ ಕೆತ್ತನೆಗಳು ಮಾಡಿದಾರೆ. ಸಂಸಾರ ಮಾಡುವಂಗೆ ಕೆತ್ತನೆ ಮಾಡಿದ್ರು. ಆ ಸಂಸಾರ ಮಾಡುವಂಗೆ ಕೆತ್ತನೆ ಮಾಡಿದಾಗ ಏನಾಯ್ತು ಅಂತಂದ್ರೆ ಅದು ಇಲ್ಲೇ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿ ತಳವಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಬಂದಿದ್ದೀನಿ. ಇಲ್ಲಿನ ವಿಶೇಷತೆ ಏನು, ಇಲ್ಲಿನ ಪ್ರತಿಷ್ಠಾಪನೆ ಯಾವಾಗಾಯಿತು ಅನ್ನೋದನ್ನು ಕೂಡ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಅಲ್ಲಿ ಬಂದಿರುವಂತಹ ಭಕ್ತಾದಿಗಳನ್ನ ನಾವು ಕೇಳಿ ತಿಳ್ಕೊಳ್ಳೋಣ, ಯಾವ್ಯಾವ ರೀತಿ ಒಳ್ಳೇದಾಗತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿ, ಅಲಗೂರಿಂದ ಮುತ್ತತ್ತಿ ಮಾರ್ಗವಾಗಿ ಬಂದರೆ ತಳವಾಡಿ ಗ್ರಾಮ ಸಿಗುತ್ತೆ. ತಳವಾಡಿ ಆಂಜನೇಯ ಅಂತಲೇ ಫೇಮಸ್ ಆಗಿರುವಂತಹ ಕ್ಷೇತ್ರ. ಒಂದೇ ಕ್ಷೇತ್ರದಲ್ಲಿ ಇಲ್ಲಿ ಎಷ್ಟು ದೇವತೆಗಳಿದೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಏನಕ್ಕೆ ಅಂತಂದರೆ ಇಲ್ಲಿ ರಂಗನಾಥ ಸ್ವಾಮಿನೂ ಇದ್ದಾರಂತೆ, ಹಾಗೆ ನಂಜುಂಡೇಶ್ವರ ಇದ್ದಾರಂತೆ, ಗಣೇಶ ಇದ್ದಾರಂತೆ, ಉದ್ಭವ ಗಣೇಶ, ಉದ್ಭವ ಆಂಜನೇಯ ಸ್ವಾಮಿ, ಮೇಯ್ನಾಗಿ ಆಂಜನೇಯ, ತಳವಾಡಿ ಆಂಜನೇಯ ಅಂತ ಕೂಡ ಕರೀತಾರೆ. ಬನ್ನಿ ಯಾವ್ಯಾವ ಇದೆ ಅದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಸರ್ ನಮಸ್ಕಾರ. ಹೇಳಿ. ನಿಮ್ಮ ಹೆಸರು? KT ವೆಂಕಟೇಶ್ ಅಂತ. ಇಲ್ಲಿ ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ? ನಾನು ಒಂದು 15-16 ವರ್ಷದಿಂದ ಅಷ್ಟು ವಯಸ್ಸಿನಿಂದ ಪೂಜೆ ಮಾಡ್ತಾನೆ. ಅಂದ್ರೆ ಈ ದೇವಸ್ಥಾನ ಉದ್ಭವ ಆಗಿದ್ದ ಇಲ್ಲ ಪ್ರತಿಷ್ಠಾಪನೆ ಮಾಡಿದ್ದ? ಇದು ಹಿಂದೆ ವ್ಯಾಸಮ ಋಷಿಗಳ ಕಾಲದಲ್ಲಿ ಸ್ಥಾಪನೆ ಆಗಿರೋದು ಅಂತ ನಮ್ಮ ಹಿರಿಯವರು ಹೇಳಿರೋದು. ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವಂತದ್ದು ಅಂತ ನಮ್ಗೆ ಇದನ್ನ ಯಾರು ಹೇಳಿದ್ರು ಅಂದ್ರೆ ಕಾಲೇಜಿಯವರು ಹೇಳ್ಕೊಟ್ರು ನಮ್ಗೆ. ಹಿಂಗೆ ಕಣಪ್ಪ ಈ ಕೆಲವು ಮಾಹಿತಿಗಳವೆ ಇಲ್ಲಿ, ಅದನ್ನ ರೆಕಾರ್ಡ್ ಕೊಟ್ಟಿವಿ ಬನ್ನಿ ಅಂತ ಹೇಳಿದ್ರು. ಅದು ಬೆಂಗಳೂರಿನಲ್ಲಿ ಬಹುಮಾಡಿ ಕಟ್ಟಡದಲ್ಲಿ ಇದ್ದದಂತೆ. ನಮ್ಗೆ ಅಲ್ಲಿಗೆ ಹೋಗೋಕ್ಕೂ ಶಕ್ತಿನೂ ಬರ್ಲಿಲ್ಲ, ನಾವು ಅಲ್ಲಿಗೆ ಹೋಗ್ಲೂ ಇಲ್ಲ, ಈಸ್ಕೊಂಡು ಬರ್ಲಿಲ್ಲ. ಒಟ್ಟಿನಲ್ಲಿ ಇದು ವ್ಯಾಸರಾಜರ ಪ್ರತಿಷ್ಠಾಪನೆಯಲ್ಲಿ ಅವ್ರದ್ದು ಅಷ್ಟರಲ್ಲಿ ಒಂದು. ಅದರಲ್ಲೂ ಇವರೊಬ್ರು. ಆಮೇಲೆ ಇಲ್ಲಿ ಯಾವಾಗ ಪೂಜೆ ಇದೆ, ಮುತ್ತತ್ತಿಗೂ ಇಲ್ಲಿಗೂ, ಈಗ ಫಸ್ಟ್ ಮುತ್ತತ್ತಿಲೇ ಉದ್ಭವ ಆಗಿದ್ದ ಇಲ್ಲಿ ಉದ್ಭವ ಆಗಿದ್ದ? ಇಲ್ಲ ಮೊದಲನೇದೇ ಇಲ್ಲಿ ತಾಳವಾಡಿಲಿ. ತಾಳವಾಡಿ. ಅವ್ರಿಗೂ ಇವ್ರಿಗೂ ಒಂದ್ ಯುಗ ಹೆಚ್ಚು ಕಮ್ಮಿ. ಒಂದ್ ಯುಗ ಅಂದ್ರೆ ಇದು 4ನೇ ಯುಗ ಅಲ್ವ್ರೆ. ಕೃತಯುಗ, ಕೇತ್ರಯುಗ, ದ್ವಾಪರಯುಗ, ಕಲಿಯುಗ. ಅದ್ರಲ್ಲಿ ಒಂದ್ ಯುಗ ಮುಂದೆ ಇವರು. ಅಲ್ಲಿ ಶ್ರೀರಾಮಚಂದ್ರು ಸೀತಮ್ಮ ವನವಾಸಕ್ಕೆ ಬಂದಾಗ ಸ್ನಾನ ಮಾಡ್ಬೇಕಾದ್ರೆ ಮೂಕ್ತಿ ಬಿದ್ದೋಯ್ತಲ್ಲ, ಆ ಮೂಕ್ತಿ ಎತ್ಕೊಟ್ಟದ್ಕೆ ಅಲ್ಲಿ ಮುತ್ತ ಎತ್ರಾಯ ಅಂತ ಇಲ್ಲಿ ನೆಲ್ಗೊಂಡಪ್ಪ ಅಂತ ಅವ್ರ ಆಶೀರ್ವಾದ ಮಾಡಿದ್ರು. ಅಂದ್ರೆ ಈಗ ಇಲ್ಲಿ ನಾ ಕೇಳ್ತಿರುವಂತದ್ದು ಮಹಿಮೆ ಫಸ್ಟ್, ಆಮೇಲೆ ಕಲ್ಯಾಣಿ ಬಗ್ಗೆ ಹೋಗೋಣ. ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗತ್ತೆ, ಅವರು ಇಲ್ಲಿ ಬಂದು ಏನು ಅರ್ಕೆ ಮಾಡ್ಕೋಬೇಕು? ಅವ್ರ ಇಷ್ಟಕ್ಕೆ ಬಂದಂಗೆ, ಅವ್ರಿಗೆ ಶಕ್ತಿ ಇದ್ದಂಗೆ ಅವ್ರ ಅರ್ಕೆ ಮಾಡ್ಕೋತಾರೆ. ಪ್ರತಿ ಒಂದ್ರಲ್ಲೂ ಒಳ್ಳೇದಾಯ್ತದೆ. ಮಕ್ಕಳಾಗ್ಬೋದು, ಮದುವೆ ಆಗ್ಬೋದು, ಜಮೀನು ವಿಚಾರ ಆಗ್ಬೋದು, ಮನೆ ವಿಚಾರ ಆಗ್ಬೋದು, ಅವ್ರ ಏನ್ ನೆನ್ಸ್ಕೊತಾರೆ ಅದು ದೊರಕ್ತದೆ ಅವ್ರಿಗೆ. ಈಗ ಕಲ್ಯಾಣಿ ಬಗ್ಗೆ ಬರೋಣ. ಈ ಕಲ್ಯಾಣಿ ಬಗ್ಗೆ ಇರುವಂತ ಮಾಹಿತಿ ಅಂದ್ರೆ ಇದು ಎಷ್ಟು ವರ್ಷದ ಪುರಾತನದ್ದು? ಇದು ಇಲ್ಲಿಂದ ಏನೋ ಹೇಳ್ತಿದ್ರಲ್ಲ ಹಳೇದು, ಏನೋ ಎಷ್ಟು ವರ್ಷ ಪುರಾತನದ್ದು ಇದು ಅಂತ, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಇದ್ರ ಬಗ್ಗೆ ಕಲ್ಯಾಣಿ ಬಗ್ಗೆ. ಕಲ್ಯಾಣಿ ಬಗ್ಗೆ ಅಂದ್ರೆ ಇದು ಸಪ್ರೇಟ್ ಆಗ್ನಿಲ್ರ, ಇವು ಎಲ್ಲ ಒಂದೇ ಸಾರಿ ಅಂತೆ ಆಗಿರೋದು. ಇದು ಯಾವುದು ಆಂಜನೇಯಂದು, ಈ ಕಲ್ಯಾಣಿ, ಇವೆಲ್ಲ ಒಂದೇ ಸಾರಿ ಆಗಿ ಪೂಜೆಗೆ ನಿಂತ್ಕೊಂಡಾಗ ಇವು ಎಲ್ಲ ನಾವು ಇಲ್ಲಿರೋಲ್ಲ ಕೈಲಾಸಕ್ಕೆ ಹೋಯ್ತೀವಿ ಅಂತ ಮೇಕೆದ್ದು ಅಂತ ಹಿರಿಯವ್ರು ಹೇಳಿರೋದು.
ಆವಾಗ ಈ ಕೆಲಸ ಮಾಡಿದವರು ಒಂದ್ ಸ್ವಲ್ಪ ಇರಪ್ಪ ಹೋಗುರಿ ಅಂದ್ಬಿಟ್ಟು, ಈಗ ನೀವು ಅಲ್ಲಿ ವಿಗ್ರಹ ಈಶಾನ್ಯದಲ್ಲಿ ಹೆಣ್ಣು ಗಂಡು ಇಡ್ಕೊ ಬಂದ್ರಲ್ಲ, ಅದನ್ನ ಮಾಡಿ ಅಲ್ಲಿ ಕುಂಡ್ರಸಿದ್ಮೇಲೆ ಎಲ್ಲ ಕೆಳಗಡೆ ಅಲ್ಲೇ ಕುಂತ್ಕೊಬಿಟ್ಟು ಆ ಪ್ರೀತಿ ವಿಶ್ವಾಸ ಯಾವಾಗ ಇದಾಯ್ತು ಮುಂದಕ್ಕೆ ಹೋಗಿ ದಾರಿ ಆಗ್ಲಿಲ್ಲ ಅಂತ ಹಿರಿಯವ್ರು ಹೇಳ್ಕೊ ಬಂದಿರೋದು. ಅದ್ ಮಾಡೋ ಮುಂಚೆ ಇದೆಲ್ಲ ಕೈಲಾಸಕೊಂಡು ನಾವು ರೆಡಿಯಾಗೆ ಕೈಲಾಸಕ್ಕೆ ಹೋಯ್ತಿವಿ ಅಂತ ಮೇಕೆದ್ದು ಅಂತೆ. ಆವಾಗ ಒಂದ್ ಸ್ವಲ್ಪ ಇರಪ್ಪ ಅಂದ್ಬಿಟ್ಟು ಕೆಲಸ ಮಾಡ್ತಿದ್ರಲ್ಲ, ಅವರು ಅದನ್ನ ಅಲ್ಲಿ ಸ್ಥಾಪನೆ ಮಾಡಿದ್ಮೇಲೆ ಇವೆಲ್ಲ ಇಲ್ಲೇ ಕುಂತ್ಕೊಂಡು ಅಂತ ಹೇಳ್ಕೊ ಬಂದಿರುವಂತದ್ದು. ಅಂದ್ರೆ ಇಲ್ಲಿ ಉದ್ಭವ ಆಗಿರೋ ದೇವರುಗಳು ಎಷ್ಟಿದೆ ಸರ್ ಇಲ್ಲಿ? ಅದೇನ ಗಣಪತಿ ಒಬ್ರು, ಈ ನಾಗರಕಟ್ಟೆನೂ ಅಲ್ಲೇ ಇದ್ದು, ಅಂದ್ರೆ ಹಿಂಗ ಜಗ್ಲಿ ಏನಿರ್ಲಿಲ್ಲ. ಆಂಜನೇಯ ಒಬ್ರು, ಸದ್ಯಕ್ಕೆ ನಾನ್ ಬಂದಾಗ ಇಷ್ಟೇ ಇದ್ದದ್ದು. ಇನ್ನು ಮೇಲ್ಗಡೆ ಅವೆರಡು ದೇವಸ್ಥಾನ ಖಾಲಿ ಇದ್ದು. ಇತ್ತೀಚೆಗೆ ಇದಕ್ಕೆ ರಂಗಸ್ವಾಮಿ ಅಂದ್ಬಿಟ್ಟು ವಿಗ್ರಹ ಮಡಗಿದ್ರು. ಮೇಲ್ಗಡೆ ನಂಜುಂಡೇಶ್ವರ ಅಂತ ಹೇಳ್ಬಿಟ್ಟು ಲಿಂಗ ಮಡಗವ್ರೆ. ಮೇಲ್ಗಡೆ ಒಂದು ಕಲ್ ಕೆಳಗಡೆ ಇದೆಯಲ್ಲ. ಅಂದ್ರೆ ಇಲ್ಲಿ ಮುಂದೆಗಡೆ ಎರಡು ಬಸವ ತರನು ಏನೋ ಆನೆಗಳು ಅದ್ರ ಇದು ಹೇಳಿ ಸರ್. ಅದಕ್ಕೆ ಒಂದು ಶಾಸ್ತ್ರ ಹೇಳ್ಕ ಬಂದವ್ರೆ. ಏನಂತ ಅಂದ್ರೆ, ತಲಕಾಡು ಮರಳು ಸಣ್ಣಕ್ಕಿ ಸಣ್ಣ ಬೇಳೆ ಆಗಿ, ಮಾಲಂಗಿ ಮಡ ಆಗಿ, ದೊಡ್ಡ ಬಸವಣ್ಣವ್ರೆದ್ದು ಗುಟ್ರಿ ಹೊಡೆದಾಗ ಆ ಕಡೆ ಆಪೋಸಿಟ್ ಅಲ್ಲಿ ಕೋಳಿ ಹುಂಜ ಇದ್ದವಂತೆ. ಅವಕ್ಕೆಲ್ಲ ಜೀವ ಬಂದು ರಕ್ಕೆ ಒದರ್ಕೊಂಡು ಕೂಗ್ದಾಗ ಈ ಕಲ್ಲಾನೆಗಳು ಎಳಿತವೆ. ಆವಾಗ ಪ್ರಳಯ ಆಯ್ತದೆ ಅಂತ ಹಿರಿಯವ್ರು ಹೇಳ್ಕೊ ಬಂದಿರುವಂತ ವಾಡಿಕೆ ಇದು. ಅಂದ್ರೆ ಈ ಕಲ್ಲಾನೆ ಇರುವಂಗೆ ಆಪೋಸಿಟ್ ಆ ಕಡೆ ಕೋಳಿಗಳಿದೆ ಅಂತ. ಕೋಳಿ ಹುಂಜಗಳು ಅವೇ ಅಂತ ಹೇಳ್ಕೊ ಬಂದಿರೋದು. ನಿಮ್ಗೂ ಹೇಳಿದ್ರೆ ಅದೆಲ್ಲ ನೋಡಕ್ಕಂತೂ ಟ್ರೈ ಹೋಗ್ಲಿ. ನೋಡಕ್ಕೆ ಅಂದ್ರೆ ಈಗ ನೋಡಿದ್ರೆ ಹತ್ರಕ್ ಬತ್ತು ಅಂತ ಲೆಕ್ಕಾಚಾರ. ಅವ್ ಕಾಣದೇ ಇರೋದ್ರಿಂದ ಇನ್ನೂ ಟೈಮ್ ದೂರ ಆದೆ ಅಂತ ಲೆಕ್ಕಾಚಾರ. ಕಂಡಾಗ ಪ್ರಳಯ ಆಯ್ತು ಅಂತ ಹತ್ರಕ್ ಬತ್ತು ಅಂತ ಲೆಕ್ಕಾಚಾರ. ಅಂದ್ರೆ ಇಲ್ಲಿ ಯಾವ್ಯಾವಾಗ ಪೂಜೆ ಇರುತ್ತೆ, ಯಾವ್ಯಾವ ವಾರ ಪೂಜೆ ಇರುತ್ತೆ? ಫಸ್ಟ್ ಶನಿವಾರ ಒಂದಿನ ಪೂಜೆ ಮಾಡ್ಕೊ ಹೋಯ್ತಾ ಇದ್ದಿ. ಆಮೇಲೆ ಹಬ್ಬ ಸೇರ್ಸ್ಕೊಂಡು, ಆಮೇಲೆ ಅಮಾಸೆ ಹುಣ್ಮೆ ಸೇರ್ಸ್ಕೊಂಡು, ಇನ್ ಮಿಕ್ಕದ ದಿನ ಬಂದ್ರು ನಾವು ಸಂದೇನ ಇರೋಲ್ಲ. ಇವು 4 ದಿನದಲ್ಲಿ ಜನ ಇರ್ಲಿ ಇಲ್ದೆ ಹೋಗ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಇರ್ತೀವಿ. ಅಂದ್ರೆ ಇಲ್ಲಿ ಈ ಕ್ಷೇತ್ರ ತಳವಾಡಿಲಿ ಈ ದೇವರ ಆಂಜನೇಯನ್ನ ಹಬ್ಬ ಮಾಡುವಂತ ಗ್ರ್ಯಾಂಡ್ ಆಗಿ ಯಾವಾಗ? ಯುಗಾದಿ 15 ದಿನ ಅಂತ ಹಿಂದೂ ಮುಂದಲ್ಲಿ ಗ್ರಾಮದಲ್ಲಿ ಎಲ್ಲಾ ಗ್ರಾಮಗಳು ಸೇರ್ಕೊಂಡು ಒಂದು ಅವರೆಕಾಳು ಮುದ್ದೆ ಅನ್ನ ಸಾರು ಪಾಯಸ ಮಾಡಿ ಎಲ್ಲ ಊಟ ಮಾಡ್ಕೊಂಡು ಈ ದೊಡ್ಡ ಮಾಳದಲ್ಲಿ 4 ತೊಟ್ಟಿಲಿ ಮೆರವಣಿಗೆ ಮಾಡ್ಕೋತೀವಿ ಇಲ್ಲಿ. ಆದ್ರೆ ಇನ್ನೊಂದು ಈ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದು ವಿಗ್ರಹ ಅಂತ ಫಸ್ಟ್ ಹೇಳಿದ್ರಲ್ಲ ನೀವು, ಆಗ ಗುಡಿ ಗೋಪುರ ಇಲ್ದಿರುವಂತದ್ದೇ ಇತ್ತಾ ಇಲ್ಲ ಗುಡಿ ಏನಾದ್ರು ಇತ್ತಾ? ಅದಕ್ಕೂ ಒಂದ್ ಕತೆ ಅದೇ ಹೇಳಿ. ಹೇಳಿ. ಈ ವ್ಯಾಸರಾಜರು ಮಾಡಿರುವಂತದ್ದು ಹಿಂದೆ ಟಿಪ್ಪು ಅವ್ರ ಕಾಲದಲ್ಲಿ ಈ ಶ್ರೀರಂಗಪಟ್ಟಣದವ್ರು ಬಂದು ಈ 2 ದೇವಸ್ಥಾನದಲ್ಲೂ ವಿಗ್ರಹ ಕಿತ್ಕೊಂಡು ಈ ಆಂಜನೇಯನ್ ಕೀಳಕ್ಕೆ ಬಂದಾಗ ಇವ್ರು ಹಿಂಗ್ ಎದೆ ಭಾಗಕ್ಕೆ ಸೀಳೋಗಿದ್ರಂತೆ. ಆವಾಗ ಇದು ಭಿನ್ನ ಆಯ್ತು ಅಂದ್ಬಿಟ್ಟು ಇದನ್ನ ಇಲ್ಲೇ ಬಿಟ್ಬಿಟ್ಟು ಹೋದ್ರು. ತಕೊಂಡ್ ಹೋಗ್ಲಿಲ್ಲ. ಆಮೇಲೆ ಎಷ್ಟೋ ವರ್ಷಗಳ ಕಾಲ ಇವರು ಮಳೆಲ್ ನೆಂದು ಬಿಸಿಲಲ್ಲಿ ಒಣಗಿ ಎಲ್ಲ ಆಗಿ ಅದು ಸೇರ್ಕೊಂಡ್ಮೇಲೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರ್ಕೊಂಡು ಇದೊಂದು ಇಷ್ಟಗಲ ದೇವಸ್ಥಾನ ಅಂತ ಮಾಡಿದ್ರು ಗರ್ಭಗುಡಿ ಹೊತ್ತಿಗೆ. ಅಲ್ಲಿಂದ ಆ ಮಠಕ್ಕೆ ನಡ್ಕೊಬತ್ರು. ಆಮೇಲೆ ಮುಂದಕ್ಕೆ ಇದು ಕನಕಪುರದವ್ರೆ, ಅವ್ರ ಹೆಸರು ಸ್ಕೂಲ್ ಮಾಸ್ಟರ್ ಮಂಚಯ್ಯ ಅಂದ್ಬಿಟ್ಟು, ಅವ್ರ ಮಗ ವಿರೂಪಾಕ್ಷ ಅಂದ್ಬಿಟ್ಟು ಡಿಸ್ಟಿಕ್ ಆಫೀಸರ್ ಈಗ, ಅವ್ರ ಅದ್ ಮಾಡಿಸ್ಕೊಟ್ರು. ಈಗ ನಮ್ ದೇವಸ್ಥಾನಕ್ಕೆ ಗೋಪುರ ಇಲ್ವಲ್ಲ ಅಂದ್ಬಿಟ್ಟು ನಾವು ಎಲ್ಲಾ ಭಕ್ತಾದಿಗಳನ್ನು ಇದ್ ಮಾಡ್ದೋ, ಯಾರು ಮುಂದಕ್ಕೆ ಇದ್ ಮಾಡ್ಲಿಲ್ಲ. ಸ್ವಾಮಿ ನೀವು ಮಾಡಿ ನಾವು ಕೊಡ್ತೀವಿ ಇದೇ ಪದ್ಧತಿ ಬಂದ್ರು. ಸರಿ ಆಯ್ತು ಬಿಡ್ರಪ್ಪ ಅಂದ್ಬಿಟ್ಟು ಈ ಕೈ ಹಾಕಿ ಈ ಮೋಲ್ಡ್ ಆಗಿ ಈಗ ಈ ಲೆವೆಲ್ ಬಂದದೆ. ಇನ್ನು ಗೋಪುರ ಕೈ ಹಾಕ್ಬೇಕು ನೋಡಿ. ಕೊಳ ಚಪ್ಪಡಿ ಅವಲ್ರ, ಆ ಚಪ್ಪಡಿಯಿಂದ ನೋಡಿ ಇಷ್ಟೇ ಕಾಣ್ತಿದ್ದದ್ದು ನನ್ ಕಣ್ಗಾಗ ನಾ ಬಂದಾಗ. ಈ ವೇಡಾನೆ ಈಗ ಸದ್ಯಕ್ಕೆ ಇಷ್ಟು ಮೇಕ್ ಕಾಣ್ತಾವೆ. ಈಗ ಇದೊಂದು ಸತ್ಯ ನಾನು ಹೇಳ್ಬೋದು. ಅಂದ್ರೆ ಇದು ಮುಚ್ಚೋಗಿ ಆಟೋಮೆಟಿಕ್ ಅವೇ ಹೇಳ್ತಾವೆ ಅಂತ? ಮೇಕ್ ಹೇಳ್ತಾವೆ ಅಂತ. ಫುಲ್ ಇದ್ರೆ ಫುಲ್ ಇವ್ ಹೇಳ್ತವೆ. ಅವು ಹತ್ರಕ್ ಬರ್ತಾವಲ್ರ, ಟೈಮ್ಗೆಲ್ಲ ಎಲ್ಲ ಬಂದಾಗ ಅವು ಕೂಗಿದಾಗ ಇವು ಮುಂದಕ್ಕೆ ಎಳಿತವೆ. ಅವಾಗ ಪ್ರಳಯ ಐತಿ ಅಂತ ಹಿರಿಯವ್ರು ನನಗೆ 66 ವರ್ಷ. ಈಗ 66 ಮುಗ್ದು 67ಕ್ಕೆ ಬರ್ತಾವನಿ.
ನನಗ ಫಸ್ಟ್ ನಾನು ಆರ್ಪೇಟ್ಲು ಸೈಕಲಲ್ಲಿ ತುಳ್ಕೊ ಬಂದದ್ದು ಇಲ್ಲಿಗೆ. ಆಗ ನೀವು ನೋಡಿದಾಗ ಎಷ್ಟಿತ್ತು ಅದು ನೋಡಿ ಇಷ್ಟು ಗುಂಡ ಇಷ್ಟಿತ್ತು, ಇಷ್ಟಷ್ಟೇ, ಅಷ್ಟು ಚಿಕ್ಕ ಕಾಣಿಸ್ತಾ ಇತ್ತು. ಈಗ ಇಷ್ಟು ಹಿರಿಯವ್ರು ಹೇಳಿರೋದಕ್ಕೆ ನಾವ್ ಕೆರೆದಾಗ ಅದ್ ಕಂಡದ್ದು. ಅದು ಆಗ್ಲೂ ಮಣ್ಣಿತ್ತು ತೆಳ್ಳಗೆ, ಹಿಂಗ್ ಹೇಳ್ತಾರಲ್ಲ ಅಂದ್ಬಿಟ್ಟು ಕೆರ್ದ ಮೇಲೆ ನಾವು ಆಗ ಅಷ್ಟ್ ಕಾಣ್ತಾ ಅಷ್ಟೇ. ಅಂದ್ರೆ ಹಿರಿಯರು ಹೇಳೋದ್ ಮಾತು ಸುಳ್ಳಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗೋಯ್ತು. ಅದೇ ಈಗ ಈ ಕಲ್ಯಾಣಿ ಮಾಡಿದವ್ರು ಇವ್ರು ಅವ್ರ ಹೆಸರು ಗೋಪಾಲು ಅಂದ್ಬಿಟ್ಟು ಕನಕಪುರದವ್ರು. ಇಲ್ಲಿ ಸಂಭವ ಇದ್ರ ದೊಡ್ಡಿ ಅಂತದಪ್ಪ, ಅದು ತಿಮ್ಮೇಗೌಡನ್ ದೊಡ್ಡಿ, ಕಾರ್ಕಳಿ ತಿಮ್ಮೇಗೌಡನ್ ದೊಡ್ಡಿ ಅಂದ್ಬಿಟ್ಟು ಸಾತ್ನೂರ್ ತಾಲೂಕ್ನವ್ರೆ. ಅವರು ಬಂದು, ಸ್ವಾಮಿ ನಾನೇನೋ ಒಂದ್ ಕೈ ಮುಕ್ಕಂದಿವ್ನಿ, ನನ್ಗೆ ಒಳ್ಳೇದಾಗ್ಲಿ, ಏನ್ ಮಾಡ್ಕೊಂಡೆ ಸ್ವಾಮಿ ಅಂದ್ರು. ನಾನಂದಿ ನಿಮ್ ಕೈಲಿ ಏನ್ ಶಕ್ತಿಯಪ್ಪ ಮಾಡೋಕೆ ಅಂತ ಕೇಳ್ದೆ. ಏನೋ ನಾವು ನಮ್ ಕೈಲಿಂದಲೇ ಎಲ್ಲಾನು ಹಾಕೋಕಾಗಲ್ಲ ಸ್ವಾಮಿ, ಭಕ್ತರ ಕಡೆಯಿಂದ ಈಸ್ಕೊಂಡು ಮಾಡ್ತೀನಿ ಸ್ವಾಮಿ ಹಂಗಿದ್ಮೇಲೆ ಈಗ ನಮ್ಗೆ ಸದ್ಯಕ್ಕೆ ಕೊಳ ಹೊರಗಡೆಯಿಂದ ನೀರೆಲ್ಲ ಬಂದು ಕೊಳಕ್ಕೆ ತುಂಬ್ಕತ್ತದೆ ಕಣಪ್ಪ. ಇದಕ್ಕೆ ಹಿಂಗೆ ಆಮೇಲೆ ಪ್ರಾಣಿಗಳು ಅವು ಇವು ಬಿಳು ಇದು ಅವೆ. ಈಗ ಸದ್ಯಕ್ಕೆ ಇದ್ ಮಾಡ್ಕೊಡಕ್ ಅದೇ ನೋಡಪ್ಪ ಅಂದ್ ಸುತ್ತ ಗೋಡೆ ಮಾಡಿ ಅದ್ರ ಮೇಲೆ ಹಿಂಗೆ ಮಾಡಿರೋದು. ಇದು ಅವ್ರ ಕಡೆಯಿಂದಲೇ ತಲುಪ್ತು. ಈಗ ನಮ್ದು ಇದು ಮುಂದ್ಕತಾರ ದೇವಸ್ಥಾನ, ಅದು ಕನಕಪುರದವ್ರೆ, ಅದೇ ವಿ ಮಂಚಯ್ಯ ಅಂದ್ಬಿಟ್ಟು ಅದು ಗ್ರಿಲ್ ಹಾಕಿ ಸೀಟ್ ಹಾಕೊಟ್ಟಿರೋದು. ಅದಲ್ರ ಇದು ಈ ಮೋಲ್ಡು ಅದು ಹತ್ತಿಂದಲೇ ಜರ್ಕಿರೋದು. ಈಗ ನಮ್ ಸಮುದಾಯ ಭವನ ಅದಲ್ರ, ಅದು ತಿಮ್ಮೇಗೌಡ ಅಂದ್ಬಿಟ್ಟು ಈ ಸಂಬೆಗೊಂಡ ದೊಡ್ಡಿಯವರು ಇಲ್ಲಿ ಜಮೀನ್ ಏನೋ ತಗೊಂಡ ಸ್ವಾಮಿ, ಏನ್ ಮಾಡ್ಕೊಡ್ಮ ಅಂತ ಕೇಳಿದ್ರು. ನೀವೇನ್ ಮಾಡಕ್ ಸಾಧ್ಯವಪ್ಪ ಅಂತ ಕೇಳ್ದಿ. ಆಗ ನಾವು ಏನೋ ಇಲ್ಲಿ ಮರಿ ಎಲ್ಲ ಕೂದು ಸಭೆ ಮಾಡ್ತಾರೆ, ಅಲ್ಗ ಒಂದ್ 10 ಸೀಟ್ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ಸ್ವಾಮಿ ಎಂದು. ಹಂಗ್ ಬೇಡ ಕಣಪ್ಪ, ನೀವು ಮಾಡೋದಾದ್ರೆ ಈ ಬೇಸ್ಮಠ ಮಾಡಿ ಬಿಟ್ಟಿದ್ದು ಇಲ್ಲಿ. ಹಿಂದೆ ಒಬ್ರು ಮಾಡಿದವ್ರು ಏನ್ ಮಾಡಿದ್ರು, 6 ಲಕ್ಷ ದುಡ್ಡು ಮಡಗಿದ್ದ ಒಬ್ಬನ್ ತಾವ್ ಯಾಕಿರ್ಬೇಕು, ಬ್ಯಾಂಕಲ್ಲಿ ಮಡಗ್ಮ ಅಂದ್ಬಿಟ್ಟು ಎಲ್ಲಾರನು ಗುಂಪು ಕಟ್ಕೊಂಡ್ ಬ್ಯಾಂಕ್ ತಗೋ ಹಾಕ್ಸ್ಬಿಟ್ಟು ಆ ಪುಣ್ಯಾತ್ಮ ಎತ್ಕ ತಿನ್ಕೊಂಡು ಸತ್ತೋದವ್ರು. ಅದು ಬೇಸ್ಮಠ ಹಂಗೆ ಮಡಿಕ ಇದ್ದಿ. ನೀವು ಮಾಡುದಾರೆ ಇದನ್ನೇ ಮಾಡಪ್ಪ, ನಾವು ಮೋಲ್ಡ್ಗೆ ಹಾಕಿಮಿ ಅಂತ ಅಂದಿ. ಸ್ವಾಮಿ ಮೋಲ್ಡ್ಗೆ ಆಗುದಿಲ್ಲ, ಸೀಟ್ ಹಾಕ್ಸ್ಕೊಡ್ತೀನಿ, ಅದನ್ನೇ ಮಾಡಪ್ಪ. ಸರಿ ಅವರು ಅದೊಂದೇ 7-8 ಜನ ಸೇರ್ಕೊಂಡು ಅದ್ ಮಾಡ್ಕೊಟ್ರು. ಈಗ್ಲೂ ಇದಕ್ಕೆ ಆ ಕಡೆಯಿಂದಲೇ ಒತ್ತು ಜಾಸ್ತಿ ನಮ್ಗೆ. ಆಗ ಆ ಕಡೆಯವರೇ ನಮ್ಗೆ ಒತ್ತು ಜಾಸ್ತಿ. ಸ್ವಾಮಿ ನೀವ್ ಈಚೆಗೆ ಬನ್ನಿ, ನಾವು ನೀವ್ ಈಚೆಗೆ ಬನ್ನಿ, ಹಿಂಗ್ ಮಾಡ್ಕೊಂಡು ಈಗ ಈ ಲೆವೆಲ್ ತಗೊಬಂದಿವಿ. ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿ ತಳವಾಡಿ ಪಂಚಾಯತಿ. ದೊಡ್ಡ ಎಲ್ಚಕೆರೆ ಬ್ಯಾಡ್ರಳ್ಳಿ ಅಂತ ಹೇಳ್ತಾರೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ಜಿಲ್ಲಾ ಪಂಚಾಯತ್ ಮೆಂಬರ್ ಚಂದ್ರಕುಮಾರ್ ಅಂದ್ಬಿಟ್ಟು, ನಾವು ಗಾನಾಳ್ ಅಲಗೂರು ಜಿಲ್ಲಾ ಪಂಚಾಯತ್ ಮೆಂಬರ್. ನಾವು ಈ ಕ್ಷೇತ್ರಕ್ಕೆ ಸುಮಾರು 2005ರಿಂದ ಬರ್ತಿದ್ದೀವಿ. 2005ರಿಂದ ನಾವು ಮತ್ತೆ ನಮ್ಮ ಅರ್ಚಕರೆಲ್ಲ ಜೊತೆಲಿ ಗ್ರಾಮ ಪಂಚಾಯತ್ ಸದಸ್ಯರು ಅವತ್ತಿಂದ ಕೂಡ ನಾವು ದೇವ್ರ ದರ್ಶನ ಮಾಡ್ತಿದೀವಿ. ನಮ್ಗೆ ತುಂಬಾ ಒಳ್ಳೇದಾಗೈತೆ. ಮತ್ತೆ ಇದು ಪುರಾತನ ಕಾಲ ದೇವಸ್ಥಾನ. ಹಿಂದೆ ಸುಮಾರು ವರ್ಷಗಳಿಂದ, ಸುಮಾರು ನನ್ ಕಂಡ ಪ್ರಕಾರ 100 ವರ್ಷ ಹಿಂದೆ ಇತಿಹಾಸ ಇರೋ ದೇವಸ್ಥಾನ ಇದು. ಚೋಳರ ಕಾಲ ದೇವಸ್ಥಾನ ಕಾಣ್ತೀನಿ, ಐ ಥಿಂಕ್. ಚೋಳರ ಕಾಲ ದೇವಸ್ಥಾನ ಎಷ್ಟು ಪವರ್ ಇರ್ಬೋದು, ತುಂಬಾ ಪವರ್ಫುಲ್ ದೇವಸ್ಥಾನ. ಈ ದೇವಸ್ಥಾನ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಇಲ್ಲಿಗೆ ಯಾವ ರೂಟಲ್ಲಿ ಬರ್ಬೇಕು ಅದನ್ನ ಸ್ವಲ್ಪ ಹೇಳ್ಬಿಡಿ. ನಮ್ಗೆ ಯಾವ ರೂಟ್ ಅಂದ್ರೆ ಮತ್ತೆ ಅಲಗೂರು ಬಂದು ಮತ್ತೆ ಕರ್ಲಕಡೆ ಸರ್ಕಲ್ ಬಂದು ಮುತ್ತತ್ತಿ ರೋಡ್ ಬಂದ್ರೆ ದೇವಸ್ಥಾನ ಬರುತ್ತೆ. ಆದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗತ್ತೆ? ಈಗ ನೀವೇನೋ ಅರ್ಕೆ ಮಾಡ್ಕೊಂಡಿದ್ರೆ ನಿಮ್ಗೆ ಒಳ್ಳೇದಾಗಿರುತ್ತೆ. ಸರ್ ನಾವು ರಾಜಕಾರಣದಲ್ಲಿ SS ಕೊಡಕರೆ ನನಗೆ ಈ ದೇವಸ್ಥಾನನೇ ಕಾರಣ. ನಾವು ಗ್ರಾಮ ಪಂಚಾಯತ್ ಮೆಂಬರ್ ಆಗಿದೆ, ಇಲ್ಲಿ ಬಂದು ನಾವು ದೇವಸ್ಥಾನ ಅರ್ಚನೆ ಮಾಡ್ಕೊಂಡೆ, ಅಧ್ಯಕ್ಷ ಆದೆ, ಉಪಾಧ್ಯಕ್ಷ ಆದೆ, ಮತ್ತೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆದೆ. ರಾಜಕಾರಣ ತುಂಬಾ ನಮ್ಗೆ ಸೋಲೆ ಇಲ್ಲ, ಈ ದೇವರ ಹಿಡಿದ್ಮೇಲೆ ನಾವು ಸೋಲೆ ಇಲ್ಲ. ಅಂದ್ರೆ ಈಗ ನೀವು ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ತಾ ಇರುವಂತ? ನಾವು 2003 ಅಪ್ ಟು ಸ್ಟಿಲ್ ಟುಡೇ ನಮ್ಗೆ ಅಧಿಕಾರ ಇಲ್ಲ ಅನ್ನೋಂಗಿಲ್ಲ. ಯಾವ್ದಾದ್ರು ಅಧಿಕಾರ ಇರ್ತದೆ. ಅಂದ್ರೆ ದೇವರು ಒಳ್ಳೇದ್ ಮಾಡುತ್ತೆ, ಏನ್ ತೊಂದ್ರೆ ಇಲ್ಲ. ಇನ್ನು ಅತಿ ಹೆಚ್ಚಾಗಿ ರಾಜಕೀಯದಲ್ಲಿ ಬೆಳೀಲಿ ಅಂತ ನಾವು ಕೂಡ ಆಶಿಸ್ತಾ, ಆಮೇಲೆ ಈ ಕ್ಷೇತ್ರಕ್ಕೆ ನಮ್ ಶಾಸಕರು ಕೂಡ ಈಗ 10 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಈಗ ಇಲ್ಲಿಗೆ ಅಭಿವೃದ್ಧಿಗೆ. ಈ ಅಭಿವೃದ್ಧಿಗೆ ಮೇ ಬಿ ಇವತ್ತು ಡೌಟ್ ಬರ್ಬೋದೇನೋ, ಬಂದ್ರೆ ಅವರು ಕೂಡ ಈ ಆಂಜನೇಯ ಸ್ವಾಮಿಯ ಆರಾಧಕರು. ಅವರು ನಮ್ಮ ಜನಪ್ರಿಯ ಶಾಸಕರು ನರೇಂದ್ರ ಸ್ವಾಮಿ ಅವರು, ಅಭಿವೃದ್ಧಿ ಅಧಿಕಾರ ನಮ್ಮ ಮಳವಳ್ಳಿ ಜನಪ್ರಿಯ ಶಾಸಕರು ನರೇಂದ್ರ ಸ್ವಾಮಿ ಅವರು. ಗೊತ್ತು ಅವ್ರು ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಈ ದೇವಸ್ಥಾನ. ಅಂದ್ರೆ ಈ ಮಳವಳ್ಳಿ ಕ್ಷೇತ್ರದಲ್ಲೇ ಅವರು ಮಳವಳ್ಳಿ ಕ್ಷೇತ್ರ
ಸರಿ ಅಂದಾನಿಯವರು ಈ ಸರಿ ಇವ್ರು ತುಂಬಾ ಈ ಭಕ್ತಿ ಯಾವಾಗ ಬಂದ್ರು ಚಂದ್ರು ಅಲೋಬಾಣ ದೇವಸ್ಥಾನ ಗಡಿ ಅಂತಾರೆ. ಅಂದ್ರೆ ಅಷ್ಟು ಪವರ್ಫುಲ್ ದೇವಸ್ಥಾನ. ಅವ್ರಿಗೂ ಒಳ್ಳೇದಾಗ್ಲಿ, ನಿಮ್ಗೂ ಅವ್ರಿಗೂ ಈ ಆಂಜನೇಯ ಮುಖಾಂತರ ಭಕ್ತಿ ಮಾಡ್ತೀವಿ. ಏನಾದ್ರು ಮುಂದೆ ಸಂಪುಟದ ಅವಕಾಶ ಸಿಕ್ಕ ಒಳ್ಳೆ ಮಂತ್ರಿ ಅಂತ ನಮ್ಮ ಬಯಕೆ. ಆದ್ರೆ ಯೂಟ್ಯೂಬ್ ನೋಡ್ತಾ ಇರುವಂತ ಭಕ್ತಾದಿಗಳಿಗೆ ಈ ದೇವ್ರ ಬಗ್ಗೆ ನೀವೇನು ಮಾಹಿತಿ ಕೊಡ್ತೀರಿ ಸರ್? ಸರ್, ಯೂಟ್ಯೂಬ್ ಭಕ್ತಾದಿಗಳು ಪೂಜೆ ಮಾಡಿ ನಿಮ್ದು ಏನೇ ಕಷ್ಟ ಸಂಕಷ್ಟಗಳಿದ್ರು ಈ ದೇವ್ರನ್ನ ಮಾಡಿದ್ರೆ ದೂರ ಆಗುತ್ತೆ ಅಂತ ನಮ್ದೊಂದು ಮನವಿ. ಸರಿ, ಧನ್ಯವಾದಗಳು ಸರ್. ನೀವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್? ನಾನು 3-4 ವರ್ಷದಿಂದ ಬರ್ತಾ ಇದ್ದೀನಿ. 3-4 ವರ್ಷದಿಂದ ಇಲ್ಲಿ ಬಂದು ನಿಮ್ಗೆ ಏನ್ ಒಳ್ಳೇದಾಗಿದೆ ಸರ್? ಇಲ್ಲಿ ನಾನು ಇಲ್ಲಿಗೆ ಬಂದು ನನ್ನ ಏನು ಮನ್ಸಲ್ಲಿ ಐತೆ ಅದನ್ನ ದೇವ್ರ ಹತ್ರ ಕೇಳ್ಕೊಂಡಾಗ ತುಂಬಾ ಒಳ್ಳೇದಾಗೈತೆ. ದೇವರು ನಡ್ಸ್ಕೊತಾ ಇದ್ದಾನೆ. ಇಲ್ಲಿ ನಾನು ಅದೇನು ಇಲ್ಲಿಗೆ ಬರ್ಲಿಲ್ಲ ಅಂತಂದ್ರೆ ಮನ್ಸಿಗೆ ನೆಮ್ಮದಿ ಇರಲ್ಲ. ನನ್ನ ಮನ್ಸಿಗೆ ಯಾವಾಗ ಬರ್ಬೇಕು ಅನ್ಸುತ್ತೆ ಅವಾಗೆಲ್ಲ ಬಂದು ತಳವಾಡಿ ಆಂಜನೇಯ ಸ್ವಾಮಿನ ದರ್ಶನ ಪಡ್ಕೊಂಡು ಹೋಗ್ತೀನಿ. ನಮ್ಮ ತಾತ ಅವರು ಇಲ್ಲಿಗೆ ಫಸ್ಟ್ ನನ್ನ ಚಿಕ್ಕೂತ್ರಲ್ಲಿ ಕರ್ಕ ಬಂದಿದ್ರು. ನಾನು ಚಿಕ್ಕೂತ್ರಲ್ಲಿ ಕರ್ಕ ಬಂದಾಗ ಅವ್ರು ಹೇಳ್ತಾ ಇದ್ರು, ನೋಡಪ್ಪ ಈ ಆಂಜನೇಯ ಸ್ವಾಮಿ ನಾವೆಲ್ಲ ಹಿಂದೆ ಎಲ್ಲ ಬರ್ತಿರ್ಬೇಕಾದ್ರೆ ಈ ಸನ್ನಿಧಾನಕ್ಕೆ ಈಗೇನು ಇರ್ಲಿಲ್ಲ. ಇದು ಅವಾಗ ಬಿಸ್ಲಲ್ಲೇ ಇದ್ದಿದ್ದು ಆಂಜನೇಯ ಸ್ವಾಮಿ. ಗುಡಿ ಗೋಪುರ ಏನು ಇರ್ಲಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಗೋಪುರ ಮಾಡಿದ್ದು, ಗುಡಿ ಮಾತ್ರ ಮಾಡಿದ್ದು. ಅದಾದ್ಮೇಲೆ ನಾವು ನೋಡ್ದಂಗೆ 2 ಭಾಗ ಆಗಿತ್ತದು. ಆ ಹಿಂದಿನ ಕಾಲದಲ್ಲಿ 2 ಅಂದ್ರೆ ಕೈನ ಈ ಕಡೆಯಿಂದ ಹಾಕಿದ್ರೆ ಆ ಕಡೆ ಬರ್ತಾ ಇತ್ತಂತೆ. ಅವಾಗ ನಮ್ ತಾತ ನನ್ಗೆ ಹೇಳಿದ್ದು. ಅವಾಗ ನಾನು ಅವಾಗ್ಲಿಂದ ಇಲ್ಲಿಗೆ ಭಕ್ತನಾಗಿದ್ದೀನಿ. ಅದಾದ್ಮೇಲೆ ಈ ಕಲ್ಯಾಣಿ ಬಗ್ಗೆ ಏನೋ ನನ್ಗೆ ಹೇಳಿದ್ರು ನಮ್ ತಾತ ಅವರು. ಈ ಕಲ್ಯಾಣಿ ಬಗ್ಗೆ ಏನಂತ ಹೇಳಿದ್ರು ಅಂತಂತಂದ್ರೆ, ಈ ಕಲ್ಯಾಣಿ ಬಂದು ದೇವಲಕ್ಕೂ ಕೊಟ್ಟೋಗ್ತಾ ಇತ್ತಂತೆ. ಈ ಕಲ್ಯಾಣಿನೇ ಇಲ್ಲಿ ಆನೆ ಐತೆ ನೋಡಿ, ಆ ಕಡೆ ಈ ಕಡೆ. ಇದು ಆನೆನ? ಇದು ಆನೆನೆ. ಇವೆರಡುನು ಕಲ್ಯಾಣಿ ಆಗ ದೇವಲಕ್ಕೂ ಕೊಟ್ಟೋಗ್ತಾ ಇತ್ತಂತೆ. ಅವಾಗ ಇದು ದೇವಲಕ್ಕೂ ಕೊಟ್ಟೈತಾಯ್ತು ಅಂತಂದ್ಬಿಟ್ಟು ಇಲ್ಲಿ ಕೆತ್ತನೆಗಳು ಮಾಡಿದಾರೆ. ಅಲ್ಲಿ ಕ್ವಾಣನ ಬಳಿ ಕೊಡುತ್ತಾರ. ಆಮೇಲೆ ಸುಮಾರು ನಾನಾ ರೀತಿ ಕೆತ್ತನೆಗಳು ಮಾಡಿ ಆಗ್ಲೂನು ಇದನ್ನ ತಡೆಗಟ್ಟಕ್ ಆಗ್ದೇನೆ ಲಾಸ್ಟ್ ಅಲ್ಲಿ ಸಂಸಾರ ಮಾಡುವಂಗೆ ಕೆತ್ತನೆ ಮಾಡಿದ್ರು. ಆ ಸಂಸಾರ ಮಾಡುವಂಗ್ ಕೆತ್ತನೆ ಮಾಡಿದಾಗ ಏನಾಯ್ತು ಅಂತಂದ್ರೆ ಅದು ಇಲ್ಲೇ ಉಳ್ಕತ್ತು. ಹೌದು ಹೌದು ಹೌದು. ಆ ರೀತಿ ಮಾಡಿದಾಗ ಅದು ಇಲ್ಲೇ ಇದಾಯ್ತು ಅಂತ ಹೇಳ್ತಾರೆ ನನಗೆ. ಅಷ್ಟು ನನಗೆ ಈ ಸನ್ನಿಧಾನ ಬಗ್ಗೆ ನಮ್ ಹಿರಿಕರು ಹೇಳ್ಕೊಟ್ಟಿದ್ದಷ್ಟೇ. ನಿಮ್ಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಇಲ್ಲಿಗೆ ಬಂದ್ರೆ ನನ್ಗೆ ತುಂಬಾ ಮನ್ಸಿಗೆ ನೆಮ್ಮದಿ ಆಗುತ್ತೆ. ಏನೋ ಮನ್ಸಿಗೆ ನೋವಾದಾಗ, ದುಃಖ ಆದಾಗ, ಬೇಜಾರಾದಾಗ ಬಂದು ದರ್ಶನ ಮಾಡ್ಕೊಂಡು. ಈಗ ಯೂಟ್ಯೂಬ್ ನೋಡಿ ಬರುವಂತ ಭಕ್ತಾದಿಗಳಿಗೆ ನೀವ್ ಏನ್ ಹೇಳಿಕ್ ಇಷ್ಟಪಡ್ತೀರಿ ಸರ್? ಇಲ್ಲಿಗೆ ಬನ್ನಿ, ದೇವ್ರ ಸನ್ನಿಧಾನಕ್ಕೆ. ಇದು ಪುರಾತನವಾದಂತ ಆಂಜನೇಯ ಸ್ವಾಮಿ. ಇಲ್ಲಿಗೆ ಬಂದು ನಿಮ್ ಇಷ್ಟಾರ್ಥಗಳು ಏನೈತೆ ಅದನ್ನ ಪರಮಾತ್ಮನ ಹತ್ರ ಬೇಡ್ಕೊಳ್ಳಿ. ಅದು ನೀರೇಡಿಸ್ತಾರೆ. ಅದಾದ್ಮೇಲೆ ಇಲ್ಲಿ ತಡೆನೂ ಹೊಡಿತಾರೆ. ಇಲ್ಲ, ಅಮಾವಾಸ್ಯೆ ಇಲ್ಲ, ಶನಿವಾರ ಮಾಡ್ತಾರೆ. ಆಮೇಲೆ ಅಮಾವಾಸ್ಯೆ ಹುಣ್ಮೇಲೆಲ್ಲ ಮಾಡ್ತಾರೆ. ತಡೆ ಹೊಡ್ಸ್ಕೊಂಡು ಹೋಗಿ, ಒಳ್ಳೇದಾಗುತ್ತೆ. ಭಗವಂತನ ಹತ್ರ ಬಂದು ತನ್ನ ಆಶೀರ್ವಾದ ಪಡ್ಕೊಂಡು ಭಗವಂತನ ಹತ್ರ ಕೈ ಮುಕ್ಕೊಂಡು ನಿಮ್ ಇಷ್ಟಾರ್ಥಗಳನ್ನ ಹೇಳ್ಕೊಂಡು ಒಳ್ಳೆ ರೀತಿಲಿ ಒಳ್ಳೆ ಮನ್ಸಲ್ಲಿ ಬಂದು ಆಶೀರ್ವಾದ ಪಡ್ಕೊ ಹೋದ್ರೆ ಏನು ಅಂತಂದ್ರೆ ಭಗವಂತನ ಹತ್ರ ನಾವು ಕೇಳ್ಕೊಳ್ಳೋದು ಏನು ಅಂತಂದ್ರೆ ಎಲ್ಲಾರ್ಗುನು ಮನಶಾಂತಿ ಕೊಡಪ್ಪ, ನೆಮ್ಮದಿ ಕೊಡಪ್ಪ ಅಂತ. ಅದನ್ನ ಕೇಳ್ಬೇಕಾದ್ರೆ ನಮ್ಮ ಮನ್ಸು ಶುದ್ಧವಾಗಿರ್ಬೇಕು. ಆ ಶುದ್ಧತೆಯಿಂದ ಬಂದು ನಾವು ಕೇಳ್ಕೊಂಡಾಗ ಭಗವಂತ ನಮ್ಗೆ ಇಷ್ಟಾರ್ಥ ಸಿದ್ಧಿ ಮಾಡೇ ಮಾಡ್ತಾರೆ. ಅದು 1 ದಿನಕ್ಕಾಗೋದಲ್ಲ, 2 ದಿನಕ್ಕಾಗೋದಲ್ಲ. ನನ್ ಮನಃಶಾಂತಿ ಬೇಕು ಅಂತಾನೆ ಸುಮಾರು ವರ್ಷಗಳಿಂದ ಬಂದು ನನ್ನ ಕೆಲಸ ಕಾರ್ಯಗಳೆಲ್ಲ ಆಗ್ಬೇಕು ಅಂದಾಗ ಇಲ್ಲಿಗೆ ಬಂದಾಗ್ಲೇನೆ ಈಗ ನನಗೆ ಒಂದು ಮನಃಶಾಂತಿ, ನನಗೆ ನೆಮ್ಮದಿ ಅನ್ನೋದು ನನಗೆ ಸಿಕ್ಕೈತೆ ಇಲ್ಲಿಗೆ ಬಂದು. ಒಳ್ಳೇದಾಗುತ್ತೆ ಖಂಡಿತವಾಗ್ಲೂ. ಇಲ್ಲಿಗೆ ಬಂದು ಅವ್ರವ್ರ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡಿರೋರು ಅವರೇ ತುಂಬಾ ಜನ ಇದಾರೆ. ಅವರು ನಾನು ಒಬ್ಬ ಅದರಲ್ಲಿ. ಸರಿ, ಧನ್ಯವಾದಗಳು. ಧನ್ಯವಾದ ಸರ್. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ? ನಾವು ಇತಿಹಾಸದಿಂದ ಮಾಡ್ತಾ ಇದ್ವಿ. ನಮ್ಮ ತಾತ್ಯರು ಮಾಡ್ತಾ ಇದ್ರು, ಇವಾಗ ನಾವು ಮಾಡ್ತಾ ಇದೀವಿ. ಅಂದ್ರೆ ವಂಶ ಪರಂಪರೆಯಿಂದ ಮಾಡ್ತಾ. ಅಂದ್ರೆ ಇಲ್ಲಿನ ವಿಶೇಷತೆ ಏನು? ಇಲ್ಲಿನ ಪುರಾತನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನಮಗೆ. ಪುರಾತನ ಬಗ್ಗೆ ಅಂತ ಅಂದ್ರೆ ಇಲ್ಲಿ ತಾತ್ಕಾಲಿಕ ದೇವಸ್ಥಾನ ಇದು. ನಮ್ಮ ತಾತ್ಯರು ಮಾಡ್ತಾ ಇದ್ರು. ಆಮ್ಯಾಕೆ ನಾವು ವಂಶ ಪರಂಪರೆ ನಾವು ಮಾಡ್ಕೊ ಬರ್ತಾ ಇದೀವಿ. ಇಲ್ಲಿ ತಾಳ್ವಾಡಿ ಅಂತ ಅಂದ್ಬಿಟ್ಟು ಇದು ದೇವಸ್ಥಾನ. ಅಂದ್ರೆ ಸಾಕಷ್ಟು ಜನ ಬರ್ತಾ ಇದ್ರು ಅವಾಗ. ಇವಾಗ ನಾವು ಜೀರ್ಣೋದ್ಧಾರ ಮಾಡಿ ಇದ್ ಮಾಡಿದಾಗ ಒಂದಷ್ಟು ಜನ ನಿಲ್ಸ್ಬಿಟ್ಟಿದ್ರು ದೇವಸ್ಥಾನನ. ಇವಾಗ ಉದ್ಭವ ಮಾಡಿ ನಾವು ಇಲ್ಲಿ ಉದ್ಭವ ಮೂರ್ತಿನ ಇರೋದು. ಈ ಫಸ್ಟ್ ತಾಳ್ವಾಡಿನೇ ಪೂಜೆ ಮಾಡ್ತಾ, ತಾಳ್ವಾಡಿ ಪೂಜೆ ಮಾಡಿ ನೆಕ್ಸ್ಟ್ ಮುತ್ತತ್ತಿ ಹೋಯ್ತಾರೆ.
ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ತಾಳ್ವಾಡಿಲಿ, ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಮತ್ತೆ ಬೇಟರೇನ್ ದೇವಸ್ಥಾನ ಅಂತ ಅಲ್ಲೊಂದಿದೆ. ಬೇಟರೇನ್ ದೇವಸ್ಥಾನ ಅಲ್ಲಿ ಅಡ್ಕಲ್ ಇದೆ. ಅಲ್ಲಿ ಮಾಮೂಲಿ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆನೆಗಿನೇ ಅವು ಇರ್ತವೆ, ಅಲ್ಲಿ ಜಾಸ್ತಿ ವಿಶೇಷ ಹೋಗೋದಿಲ್ಲ. ಇಲ್ಲಿ ಬರುದೇ ತಾಳ್ವಾಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಇಲ್ಲಿ ವಿಶೇಷತೆ ಏನು? ವಿಷಯತೆ ಅಂತ ಅಂದ್ರೆ ಅವಾಗ ಯಮಾನದಲ್ಲಿ ಭಾರಿ ದೇವಸ್ಥಾನ ಅಂತ ಸ್ವಾಮಿ ಇದು. ಅದಕ್ಕೆ ಏನಂತಾರೆ ಅಂತ ಅಂದ್ರೆ ಇಲ್ಲಿ ವಂಶ ಪರಂಪರೆಂಕರ ಇಲ್ಲಿ ಬಂದಿರುವಂತದ್ದು. ಅಂದ್ರೆ ಇಲ್ಲಿ ಭಾರಿ ದಿಷ್ಟವಾದ ದೇವ್ರು ಇಲ್ಲಿ. ಅಮಾಸೆ ಹುಣ್ಣಿಮೆಯಲ್ಲಿ ನಾವು ಏನಾರ ಮನಿ ಕೊತ್ತಾ ಇದ್ದೋ, ಮನಿಗೆ ಬೇಕಾದ್ರೆ ಇಲ್ಲಿ ಒಬ್ರು ವಿಶೇಷವಾದವರು ಭೀಮೇಶ್ವರಲ್ಲಿ ಒಬ್ರು ತಮ್ರಪ್ಪ ಅಂತವ್ರೆ. ಅವರು ನಾವು ಮನ್ಗಿ ಬೇಕಾದ್ರೆ ದಣ ಅಂತ ಅಂತು. ಇಲ್ಲಿ ಏನು ಅಂತ ನಮಗೆ ವಿಶೇಷ ಅಂತ ಗೊತ್ತಿಲ್ಲ. ಅವರ ಹೋಗಿ ಕೇಳಿದಕ್ಕೆ ನೀನು ದೇವಸ್ಥಾನದ ಮನಿ ಕಬೇಡಪ್ಪ, ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡ್ತಾರೆ ಅವರು. ನೀವು ಮಾತಾಡ್ದಂಗೆ ಮಾತಾಡ್ತಾರೆ ಬಂದು ದೇವಮನ್ಯಗಳು, ನೀವು ವಿಶೇಷ ಮನಿ ಕಬೇಡಿ ಅಂತ ಅಂದ್ರು. ಅದ್ ಬಿಟ್ರಿ ಇನ್ನೇನ ಸ್ವಾಮಿ. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ಯಾವ್ದಾರ ಅರಕೆ ರೂಪದಲ್ಲಿ ಪೂಜೆ ಮಾಡ್ತಾರ? ಏನೇನಕ್ಕೆ ಅರಕೆ ಮಾಡ್ಕೊತಾರ? ಅದ್ರ ಬಗ್ಗೆ ಅರಕೆ ಮಾಡ್ಕೊಂತಾರೆ. ಮಕ್ಕಳಿಲ್ದೇ ಇದ್ದವರು, ಅಕಸ್ಮಾತ್ ನೋವು ಅದು ಇದು ಮಂಡಿ ನೋವಾದವರು, ಅಕಸ್ಮಾತ್ ಒಂದ್ ಗಾಳಿ ಗರವು, ನಾವು ಕರಿಯನ್ ಕೆಂಚನ ಮಡಗಿದೀವಿ. ವಂಶ ಪರಂಪರೆ ಕರಿಯನ್ ಕೆಂಚನ ಬಂದದ್ದು ಇಲ್ಲೇ ಉದ್ಭವ ಆದದ್ದು. ಈಗ ರಂಗನಾಥ ದೇವಸ್ಥಾನದಲ್ಲಿ ಕರಿಯಣ್ಣ ಕೆಂಚಣ್ಣ ಅಂತಂದ್ರೆ ಜಯ ವಿಜಯ ಅವರೇ ಕರಿಯಣ್ಣ ಕೆಂಚಣ್ಣ, ಅವರೇ ಕರಿಯನ್ ಕೆಂಚನ. ಅವ್ರಿಗೆ ನಾವು ಗಬ್ಬು ಗಸಿ ಮಾಡಿದಾಗ ಹೊರಗಡೆ ತಗೋತೀವಿ. ಅಂದ್ರೆ ಇಲ್ಲೆಲ್ಲ ಮಾಡೋಂಗಿಲ್ಲ. ಅಂದ್ರೆ ಈಗ ಇರುವಂತ ಈ ಕ್ಷೇತ್ರದಲ್ಲಿ ಎಷ್ಟು ದೇವರು ಇದೆ? ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ, ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಮತ್ತೆ ಬೇಟರೇನ್ ದೇವಸ್ಥಾನ. ಬೇಟರೇನ್ ದೇವಸ್ಥಾನ. ಈಗ ಮೇನ್ ವಿಷಯಕ್ಕೆ ಬರೋಣ. ಈಗ ಇಲ್ಲಿ ಮಕ್ಕಳಿಲ್ದಿರೋರು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು? ಇಲ್ಲಿ ಕಾಣಿಕೆ ಕಟ್ತಾರೆ. ಕಾಣಿಕೆ ಕಟ್ಬಿಟ್ಟು ನಾವು ನಿನ್ನ ಕರ್ಕೋಗಿ ಮೆರವಣಿಗೆ ಮಾಡಿಸ್ತೀನಿ ಕಣಪ್ಪ, ನಿನ್ಗೆ ನಮ್ಗೇನೋ ಒಂದು ಶಿಶು ಕೊಟ್ರೆ ನಿನ್ನ ನಾವು ತುಂಬಾ ಪೂಜೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮೆರವಣಿಗೆ ಮಾಡಿಸ್ತಾರೆ. ಕರ್ಕೋಗಿ ಹಾಗೆ ಏನಾರ ಒಂದು ಕೆಲಸದ ಬಗ್ಗೆ ಯಾವ್ದಾರ ಒಂದು ಕೆಲಸ ಅವ್ರು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು? ಅವರು ಕಾಣಿಕೆ ಕಟ್ತಾರೆ. ಕೆಂಚಣ್ಣನಿಗೆ ಕಾಣಿಕೆ ಕಟ್ಟಿ ಅವ್ರು ಅಡ್ಡ ಬಿದ್ದು ನಮಸ್ಕಾರ ಮಾಡ್ಕೊತಾರೆ. ಅವ್ರಿಗೆ ಒಳ್ಳೇದಾಯ್ತಾ ಅದೇ ಸರ್. ಒಟ್ಟಿನಲ್ಲಿ ಏನೇ ಅರ್ಕೆ ಮಾಡ್ಕೊಳ್ಳಿ ಇಲ್ಲಿ ಬಂದು ಏನೇ ಅರ್ಕೆ ಮಾಡ್ಕೊಳ್ಳಿ ಒಳ್ಳೇದಾಯ್ತಾ ಅದಿಲ್ಲ. ಒಳ್ಳೇದಂತೂ ಆಗುತ್ತೆ. ಒಳ್ಳೇದಂತೂ ಆಗುತ್ತೆ. ಈಗ ನೀವು ಕಣ್ಣಾರ ನೋಡಿದ್ರ ನೋಡಿ ಸ್ವಾಮಿ, ಒಬ್ಬರಿಗೆ ದೊಡ್ಡಿಯವರು ಈ ಮರಳಿ ದೊಡ್ಡಿ ಅಂತ ಅಂದ್ಬಿಟ್ಟು ಅವ್ರಿಗೆ 3 ಹೆಣ್ಣು ಮಕ್ಕಳು. 3 ಹೆಣ್ಣು ಮಕ್ಳು ಆಯ್ತಲ್ಲ, ಇಲ್ಲಿ ಅಳ್ತಾ ಕೂತಿದ್ರು. ಅಳ್ತಾ ಕೂತಿರ್ಬೇಕಾದ್ರೆ ಏನ್ ಸ್ವಾಮಿ ಹೇಳ್ತಾ ಇದ್ದೀರಿ ಅಂತ ಅಂದ. ಅದಕ್ಕೆ ನಮ್ಗೆ ಹಿಂಗೆ ಗಣಪ ಒಂದ್ ಗಂಡ್ ಮಗ ಆಗ್ಬಿಟ್ರೆ ಈ ವೈನ್ಗೆ ನಾವ್ ಏನ್ ಬೇಕು ಮಾಡ್ತೀವಿ ಅಂತ ಅಂದ್ರು. ಅದಕ್ಕೆ ಅವ್ರೇನ್ ಮಾಡ್ಯಾರ, ಬೆಳ್ಳಿ ಕವಚಕ್ಕೆ ಇವಾಗ ಮೈಸೂರು ಕೊಟ್ಟವ್ರೆ. ಅಂದ್ರೆ ಒಳ್ಳೇದಾಗಿದೆ ಸ್ವಾಮಿ. ಒಂದ್ ಗಂಡ್ ಮಗು ಆಯ್ತು. ಅಂದ್ರೆ ಇಲ್ಲಿಗೆ ಯಾವ ಊರಿಂದ ಎಷ್ಟು ದೂರದಿಂದ ಬರ್ತಾರೆ ಇಲ್ಲಿಗೆ ಸ್ವಾಮಿ? ಇಲ್ಲಿಗೆ ಇದು ಕೊಳ್ಳಗಾಲದಿಂದ ಚಿಕ್ಕದೂರು, ಕಳ್ಳಿದೊಡ್ಡಿ, ಬಾಳುಣಸೆ, ಮತ್ತೆ ಸುಂಡ್ರಳ್ಳಿ, ಮತ್ತೆ ಮೈಸೂರಲ್ಲಿ ಒಬ್ರು ಮೇಡಮ್ ಅವರು ಅಂತವ್ರೆ. ಅವರು ಇವರು ಲೆಕ್ಚರು. ಅವರು ಬಂದು ಪ್ಯಾನ್ ಕೊಡ್ಸೋರು, ಅದು ಇದು ಕೊಡ್ಸೋರು. ಅವ್ಳಿಗೂ ಒಳ್ಳೇದಾಯ್ತು. ಒಳ್ಳೇದಾದ್ಮೇಲೆ ಒಳ್ಳೇದಾದ್ಮೇಲೆ ಇಲ್ಲಿಂದ ಮುತ್ತತ್ತಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಮುತ್ತತ್ತಿಗೆ 11 ಕಿಲೋಮೀಟರ್ ಸ್ವಾಮಿ. ಇಲ್ಲಿಂದ 11 ಕಿಲೋಮೀಟರ್. ಅಲ್ಗೂರಿಂದ ಇಲ್ಲಿಗೆ 11 ಕಿಲೋಮೀಟರ್. ಈ ಸಮ ಇಲ್ಲಿ ಅಂದ್ರೆ ಮಧ್ಯದಲ್ಲಿ ಇದೆ. ಮಧ್ಯದಲ್ಲಿ ಅಂದ್ರೆ ಏನೋ ಈಗ ಏನೋ ಅವ್ರ ಇದ್ರಲ್ಲಿ ಡ್ಯಾಮ್ ಏನ ಕಟ್ಟಿದ್ರೆ ಇಲ್ಲಿಗೆ ಮುತ್ತತ್ತಿ ಶಿಫ್ಟ್ ಆಗುತ್ತೆ ಅಂದ್ರೆ ನಿಮ್ಗೆ ಕೇಳಿದ್ರಿ? ಅದನ್ನು ಕೇಳಿದ್ವಿ ಸ್ವಾಮಿ. ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಒಂದು ಕಟಿಂಗ್ ಅದೇ, ಆ ಕಟಿಂಗ್ ಹತ್ರ ಎಲ್ಲ ಮ್ಯಾಪ್ ಹಾಕಿ ಎಲ್ಲ ಬರ್ದವ್ ಸ್ವಾಮಿ. ಅಲ್ಲಿ 2ನೇ ಕಟಿಂಗ್ ಅಲ್ಲಿ ಮ್ಯಾಪ್ ಬೈಚಾನ್ಸ್ ಅಲ್ಲ ಆದ್ರೆ ಇಲ್ಲಿ ಬರುವಂತದ್ದು. ಹೌದು ಸ್ವಾಮಿ, ಹೌದು. ಸರಿ. ಇದಾಗಿತ್ತು ತಳವಾಡಿ ಆಂಜನೇಯ ಸ್ವಾಮಿಯ ವಿಡಿಯೋ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.